YouTube payment ಅಂದಿದ ತಕ್ಷಣ ವಿಡಿಯೋ ನೋಡಕ್ ಬಂದಿದ್ದೀರಾ ಅಲ್ವಾ? ನನಗಿರೋ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ಆರ್ ಫೆಲೋ ಕ್ರಿಯೇಟರ್ಸ್. ನಾನು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೆ. ಅದು ಬಂದಿರೋದೇ ನನಗೊಂಥರ ಶಾಕಿಂಗ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟು ಈಸಾಗಿ ಪೇಮೆಂಟ್ ಬಂದ್ಬಿಡ್ತಾ, ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ ನನ್ನ ಫಸ್ಟ್ ಪೇಮೆಂಟ್ ಆಗಿ ಬಂದಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ದಿಸ್ ಇಸ್ ಮೈ ಫಸ್ಟ್ ಪೇಮೆಂಟ್. ಆಕ್ಚುಲಿ ಫಸ್ಟ್ ಪೇಮೆಂಟ್ ಅಲ್ಲ, ಇನ್ನು ಬಂದಿರೋ ಫಸ್ಟ್ ಪೇಮೆಂಟ್ ಇನ್ನು ಅಕೌಂಟಲ್ಲೇ ಇದೆ. ಸೊ ಅದು ಬಂದಿರೋದೇ ನನಗೊಂಥರ ಶಾಕಿಂಗ್. ಇನ್ನು ಡೈಜೆಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇದೇನಿದು ಇಷ್ಟೊಂದು ದುಡ್ಡು ಕೈಯಲ್ಲಿ ಅಂತ ನೀವು ನೋಡ್ತಾ ಇದ್ರೆ, ತಮ್ನೇಲ್ಗೋಸ್ಕರ ನಮ್ಮ ಮಮ್ಮಿ ಹತ್ರ ಸಾಲ ಮಾಡ್ಕೊಂಡು ಬಂದಿದ್ದೀನಿ. ಯೂಟ್ಯೂಬ್ ಪೇಮೆಂಟ್ ಅಂದಿದ ತಕ್ಷಣ ವಿಡಿಯೋ ನೋಡಕ್ ಬಂದಿದ್ದೀರಾ ಅಲ್ವಾ? ನಿಮ್ಗೆಲ್ಲರಿಗೂ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ನನಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋದಕ್ಕೆ. ನೀವು ಅಷ್ಟೇ ಅಲ್ಲ, ನಾನು ಯಾರು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯಾರನ್ನ ಫಸ್ಟ್ ಮೀಟ್ ಮಾಡ್ತೀನೋ ಅಥವಾ ನನ್ನ ರಿಲೇಟಿವ್ಸ್, ಫ್ರೆಂಡ್ಸ್ ಯಾರನ್ನ ಮೀಟ್ ಮಾಡೋದು ಅವ್ರು ಕೇಳ್ತಾ ಇದ್ದಿದ್ದು ಕ್ವಶನ್ ಒಂದೇ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಯಲ್ಲ, ಯೂಟ್ಯೂಬಿಂದ ಅರ್ನ್ ಆಗ್ತಾ ಇದೆಯಾ, ಎಷ್ಟು ಅರ್ನ್ ಆಗ್ತಾ ಇದೆ ಅಂತೆಲ್ಲ. ಆ ಎಲ್ಲಾ ಕ್ವಶನ್ಗೂ ನಾನು ಇವತ್ತು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಫಸ್ಟ್ ಪೇಮೆಂಟ್ ಅಂದ್ರೇನೆ ಎಲ್ರಿಗೂ ಡ್ರೀಮ್ ಇದ್ದಂಗೆ. ನಂದು ಕೂಡ ಡ್ರೀಮ್ ಅದೇ ಆಗಿತ್ತು. ನಂದು ಒಬ್ಬಳದೇ ಅಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಯೂಟ್ಯೂಬರ್ಸ್ಗೂ ಅವ್ರ ಫಸ್ಟ್ ಪೇಮೆಂಟ್ ಅಂದ್ರೆ ಡ್ರೀಮ್ ತರಾನೇ ಇರುತ್ತೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ನೀವಿಲ್ಲ ಅಂದಿದ್ರೆ ಇದು ಪಾಸಿಬಲ್ ಆಗ್ತಾ ಇರಲ್ಲ. ಫಾರ್ ದಾಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಯು ಗೈಸ್. ಆಕ್ಚುಲಿ ನಾನು ಈ ವಿಡಿಯೋ ಮಾಡಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಬಟ್ ಒಂದು ನನಗೆ ಲೇಟರ್ ಏನ್ ರಿಯಲೈಸ್ ಆಯ್ತು ಅಂದ್ರೆ, ಫೈನಲಿ ಗಾಟ್ ಮಾನಿಟೈಸ್ಡ್ ಅಂತ ಒಂದು ವಿಡಿಯೋನ ಹಾಕಿದ್ಮೇಲೆ ಅದರಿಂದ ತುಂಬಾ ಸಬ್ಸ್ಕ್ರೈಬರ್ಸ್ ಬಂದ್ರು. ಸೊ ನನಗಿರೋ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ಆರ್ ಫೆಲೋ ಕ್ರಿಯೇಟರ್ಸ್. ನೀವು ಕೂಡ ನಿಮ್ ಯೂಟ್ಯೂಬ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಅಥವಾ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಕ್ಕಾಗದೆ ಕಷ್ಟಪಡ್ತಾ ಇರ್ಬೋದು, ಅಥವಾ ಯೂಟ್ಯೂಬ್ ನೇ ಬಿಟ್ಬಿಡ್ಬೇಕು ಅಂತ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಅವ್ರಿಗೆ ಮೋಟಿವೇಶನ್ ಆಗ್ಲಿ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೆ. ಲೈಕ್ ನಂದು ವಾಚ್ ಅವರ್ ಕಂಪ್ಲೀಟ್ ಮಾಡಕ್ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ, ಅಥವಾ ಪಿನ್ ಇನ್ನು ನಂದು ಏನು ಈ ಆಡ್ಸೆನ್ಸ್ ಪಿನ್ ಬಂದಿರಲಿಲ್ಲ, ಅವಾಗೂ ಕೂಡ ನಾನು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೆ. ಅವಾಗೆಲ್ಲವುದು ನಾನು ಇದೇ ತರ ವಿಡಿಯೋಸ್ ನ ಜಾಸ್ತಿ ನೋಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಕೂಡ ನನಗೆ ಈ ವಿಡಿಯೋಸ್ ತುಂಬಾ ಮೋಟಿವೇಶನ್ ಕೊಟ್ಟಿದೆ. ಲೈಕ್ ಓಕೆ, ನಂದು ಒಂದ್ ದಿವಸ ಪಿನ್ ಬರುತ್ತೆ ಅಂಡ್ ನಂದು ಒಂದ್ ದಿವಸ ಫಸ್ಟ್ ಪೇಮೆಂಟ್ ಬರುತ್ತೆ ಅಂತೆಲ್ಲ ತುಂಬಾ ಖುಷಿ ಪಟ್ಟಿರೋದು. ಮತ್ತೆ ನಂಗೆ ಆ ತರ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಇಂದ ಇಲ್ಲಿವರೆಗೂ ನಾನು ಯೂಟ್ಯೂಬ್ ಪೇಮೆಂಟ್ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಪೇಮೆಂಟ್ ಜರ್ನಿ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಯು ಗೈಸ್ ಕ್ಯಾನ್ ಆಲ್ವೇಸ್ ಸ್ಕಿಪ್ ಟು ದ ಪಾರ್ಟ್ ವೇರ್ ನಾನು ಎಷ್ಟು ಪೇಮೆಂಟ್ ಬಂದಿದೆ ಅಂತ ಅಷ್ಟನ್ನೇ ಕೇಳಿಸ್ಕೋಬೇಕು ಅಂದ್ರೆ ಆ ಪಾರ್ಟ್ಗೂ ಕೂಡ ಸ್ಕಿಪ್ ಮಾಡ್ಬೋದು. ಸೊ ಫಸ್ಟ್ ಇಂದ ಹೇಳ್ಬಿಡ್ತೀನಿ. ಫಸ್ಟ್ ನಾನು ಯೂಟ್ಯೂಬ್ಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಒಂದೇ ಇತ್ತು, ಓಕೆ ಅಟ್ಲೀಸ್ಟ್ 6 months ಬೇಕಾಗುತ್ತೆ ನಾನು ಯೂಟ್ಯೂಬ್ ಮಾನಿಟೈಸ್ ಆಗಕ್ಕೆ. 1 to 3 months ಅಲ್ಲಿ ಪೇಮೆಂಟ್ ಬರುತ್ತೆ ಅಂತೆಲ್ಲ ಥಿಂಕ್ ಮಾಡಿದೆ. ಬಟ್ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಬೇಗನೆ ನಂದು ಚಾನಲ್ ಕೂಡ ಮಾನಿಟೈಸ್ ಆಯ್ತು, ಹಾಗೆ ಪೇಮೆಂಟ್ ಕೂಡ ಬಂದ್ಬಿಡ್ತು. ಮಾನಿಟೈಸೇಷನ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಕ್ಕೆ, ಹಾಗೆ ಮೋಸ್ಟ್ ಆಫ್ ದ ಪೇಮೆಂಟ್ ಪಾರ್ಟ್ನ ಕಂಪ್ಲೀಟ್ ಮಾಡಕ್ಕೆ ನನಗೆ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ ಮಾಡ್ತು. ಅದೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಚಿಕ್ಕಪೇಟೆ ಸಂಡೇ ಬಜಾರ್ ವಿಡಿಯೋ ನನಗೆ ಸಿಕ್ಕಾಪಟ್ಟೆ ಯೂಸ್ ಆಯ್ತು. ಲೈಕ್ ಸಬ್ಸ್ಕ್ರೈಬರ್ಸ್ ಕೌಂಟು ಬೇಗನೆ ಮುಗ್ದೋಯ್ತು, ಹಾಗೆ ವಾಚ್ ಅವರ್ಸ್ ಕೂಡ ಬೇಗನೆ ಕಂಪ್ಲೀಟ್ ಮಾಡ್ಕೊಡ್ತು. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ $100 ಆಗೋ ತನಕನೂ ನಮಗೆ ಪೇಮೆಂಟ್ ಬರಲ್ಲ. ಅಕಸ್ಮಾತ್ ನಿಮ್ಗೆ ಇದು ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಬಿಡಿ, $100 ಆದ್ಮೇಲೆ ನಮಗೆ ಪೇಮೆಂಟ್ ಬರೋದು. ಸೊ ಬೈ ದ ಎಂಡ್ ಆಫ್ ದ ಮಾರ್ಚ್ ನಾನು $25 ಅಷ್ಟೇ ಮಾಡಿದೆ. ಸೊ ನಂಗೊಂದು ಐಡಿಯಾ ಬಂತು, ಏಪ್ರಿಲ್ ಅಲ್ಲಿ ನಾನು ಏನಾದ್ರು ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಅರ್ನ್ ಮಾಡ್ಬೋದು ಅಂತ ಹೇಳಿ ಡಿಫ್ರೆಂಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಏಪ್ರಿಲ್ ಅಲ್ಲಿ ಕೂಡ ನಂದು ಒಂದು ವಿಡಿಯೋ ವೈರಲ್ ಆಯ್ತು. ದಟ್ ಅಕ್ವೇರಿಯಂ ವಿಡಿಯೋ ಜಾಸ್ತಿ ಓಡಕ್ ಸ್ಟಾರ್ಟ್ ಮಾಡ್ತು. ಬಟ್ ಚಿಕ್ಕಪೇಟೆ ಅಷ್ಟು ವೈರಲ್ ಆಗಲಿಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ಅದು ವೈರಲ್ ಆಯಿತು. ಸೊ ಅದ್ರ ಜೊತೆ ಬೇರೆ ವಿಡಿಯೋಸ್ ಎಲ್ಲ ಕಂಬೈನ್ ಆಗಿ ಏಪ್ರಿಲ್ ಎಂಡ್ ಅಷ್ಟರಲ್ಲಿ ಐ ಅರ್ನ್ $85. 2 month ಅರ್ನಿಂಗ್ ಇಂದ ನಾನು ಯೂಟ್ಯೂಬ್ ಪೇಮೆಂಟ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡ್ಕೊಂಡೆ. $100 ಥ್ರೆಶೋಲ್ಡ್ ಏನೋ ಕಂಪ್ಲೀಟ್ ಮಾಡ್ಬಿಟ್ಟೆ. ಬಟ್ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ನಾನು ಏಪ್ರಿಲ್ ಅಲ್ಲಿ $100 ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ನಮ್ಗೆ ಅಮೌಂಟ್ ರಿಸೀವ್ ಆಗದೆ ನೆಕ್ಸ್ಟ್ ಮಂತ್ 21st or 22nd. ಫಸ್ಟ್ ನಮ್ಗೆ ಅಮೌಂಟ್ ಬರೋದಕ್ಕಿಂತ ಮುಂಚೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ರಿಸೀವ್ ಆಗುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ, ನಿಮ್ಗೆ ಅಮೌಂಟ್ ಆಲ್ರೆಡಿ ನಾವು ಸೆಂಡ್ ಮಾಡಿದಿರಿ, ಅಕಸ್ಮಾತ್ ನಿಮ್ಗೆ ಏನಾದ್ರು ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ತೋರಿಸಿಲ್ಲ ಅಂದ್ರೆ 30th ತನಕ ವೇಟ್ ಮಾಡಿ, ಅವಾಗ್ಲೂ ನಿಮಗೆ ಬಂದಿಲ್ಲ ಅಂದ್ರೆ ನಿಮ್ ಬ್ಯಾಂಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಇತ್ತು. ಸೊ ನಾನು ಅಷ್ಟೇ 30th ತನಕ ಎಲ್ಲ ಕಾಮಾಗಿ ವೇಟ್ ಮಾಡ್ತಾ ಇದ್ದೆ. 30th ಆದ್ಮೇಲೆ ನನ್ನ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಆ ಥರ ಯಾವ್ದು ಅಮೌಂಟ್ ರಿಸೀವ್ ಆಗಿಲ್ಲ ಅಂತ ಹೇಳಿದ್ರು. ದಟ್ ಮೂಮೆಂಟ್ ಇನ್ನೊಂದು ಹಾರ್ಟ್ ಅಟ್ಯಾಕ್ ಬಂತು. ನಾನು ಅನ್ಕೋತಾ ಇದ್ದೆ, ದೇವ್ರು ನನಗೆ ಕಷ್ಟ ಕೊಡದೆ ಇಷ್ಟು ಈಸಿಯಾಗಿ ಏನು ಕೊಡಲ್ಲ ಅಂತ. ನನಗೆ ಫಸ್ಟ್ ಮೇಲ್ ಬಂದಾಗ ಕೂಡ ಇಷ್ಟು ಈಸಿಯಾಗಿ ಪೇಮೆಂಟ್ ಬಂದ್ಬಿಡ್ತಾ, ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಈ ಸತಿ ಅಂತೆಲ್ಲ ನಾನು ಡಬಲ್ ಚೆಕ್ ಮಾಡ್ಕೋತಾ ಇದ್ದೆ. ಇದಕ್ಕೆ ಅನ್ಸುತ್ತೆ ದೇವ್ರು ನನಗೆ ದೊಡ್ಡ ಬಾಂಬ್ ಒಂದನ್ನ ರೆಡಿ ಮಾಡಿದ್ದ. ಅವ್ರು ಹೇಳಿದ ತಕ್ಷಣ ನಂಗೆ ತುಂಬಾನೇ ಬೇಜಾರಾಯ್ತು. ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಇಲ್ಲೂ ಹತ್ತಿದ್ದೀನಿ, ಬ್ಯಾಂಕ್ ಹತ್ರ ಹೋಗು ಹತ್ತಿದ್ದೀನಿ ಅಂದ್ರೆ ಹೆಂಗಾಗೋಯ್ತು ಅಂದ್ರೆ ಫುಲ್ ಅಳದೇ ಆಗೋಯ್ತು. ಬಿಕಾಸ್ ಪಿನ್ಗೂ ನಾನು ಅಷ್ಟೆಲ್ಲ ವೇಟ್ ಮಾಡಿ ಅದಕ್ಕೂ ನಾನು ತುಂಬಾನೇ ಹತ್ತಿದ್ದೀನಿ. ಹಾಗೆ
ಎಲ್ಲದಕ್ಕೂ ನನ್ಗೆ ಏನೇ ಮಾಡಕ್ ಹೋದ್ರು ಎಲ್ಲದಕ್ಕೂ ಏನಾದ್ರು ಒಂದು ಅಡ್ಡ ಬರ್ತಾ ಇತ್ತು. ಅದಕ್ಕೆ ನಂಗೆ ಸಿಕ್ಕಾಪಡೆ ಬೇಜಾರಾಗೋಯ್ತು. ಈ ಎಲ್ಲಾ ಥಾಟ್ಸ್ ನಾನು ಯಾಕೆ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಈ ತರ ಸ್ಟೇಜಸ್ ಬಂದಾಗ ನಿಮ್ಗೂ ಕೂಡ ತುಂಬಾ ಕಷ್ಟಗಳು ಬರುತ್ತೆ. ಅವಾಗೆಲ್ಲರೂ ನಿಮ್ಗೂ ಇದೇ ತರ ಫೀಲ್ ಆಗ್ತಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೋಬೇಡಿ. ನನ್ಗೆ ಈಗ್ಲೂ ಅದನ್ನೆಲ್ಲದನ್ನ ನೆನ್ಸ್ಕೊಂಡ್ರೆ ಅಷ್ಟೆಲ್ಲ ಬೇಜಾರ್ ಮಾಡ್ಕೊಳ್ಳೋಷ್ಟಿತ್ತ ಅಂತ ಅನ್ಸುತ್ತೆ. ಬಟ್ ಎಸ್, ಆ ಟೈಮಲ್ಲಿ ತುಂಬಾನೇ ಬೇಜಾರಾಗುತ್ತೆ. ಅದಕ್ಕೆ ನಾನು ನಿಮ್ಗೊಂದು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಒಂದ್ಸತಿ ನಿಮಗೆ ಮೇಲ್ ರಿಸೀವ್ ಆಗಿದ ತಕ್ಷಣ ಹಾರ್ಡ್ ಕಾಪಿ ತಗೊಳ್ಳಿ. ಹಾರ್ಡ್ ಕಾಪಿ ತಗೊಂಡು ನೀವು ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೋಗಿ ಏನಂತ ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದು. ಕಾಂಟ್ಯಾಕ್ಟ್ ಕೂಡ ಮಾಡಬೇಡಿ, ಬಿಕಾಸ್ ಡಿಫ್ರೆಂಟ್ ಒಪಿನಿಯನ್ ಅಗೇನ್. ಸೊ ಡೈರೆಕ್ಟ್ ಆಗಿ ಹಾರ್ಡ್ ಕಾಪಿ ತಗೊಂಡು ಬ್ಯಾಂಕಿಗೆ ಹೋಗಿ, ಅಲ್ಲೋದ್ಮೇಲೂ ನೀವು ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಕುತ್ಕೊಂಬೇಡಿ. ಡೈರೆಕ್ಟ್ ಆಗಿ ಮ್ಯಾನೇಜರ್ನೇ ಹೋಗಿ ಮಾತಾಡಿಸಿ. ಬಿಕಾಸ್ ಅವ್ರಿಗೆ ಇದೆಲ್ಲವುದು ಮಾಡಿರ್ತಾರೆ, ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರುತ್ತೆ. ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಒಂದು ಐಡಿಯಾ ಕೊಡ್ತಾರೆ. ಸೊ ನಾನು ಕೂಡ ಅದೇ ಮಾಡಿದೆ. ಹಾರ್ಡ್ ಕಾಪಿ ತಗೊಂಡು ಮ್ಯಾನೇಜರ್ ಹತ್ರ ಹೋದ್ಮೇಲೆ ಶಿ ವಾಸ್ ಸೋ ಸ್ವೀಟ್. ನನಗೆ ಎಲ್ಲಾವುದು ಕ್ಲಿಯರ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಒಂದೇ ಒಂದು ಬ್ಯಾಡ್ ನ್ಯೂಸ್ ಇದೆ. ಇದೇನು ಅಂದ್ರೆ, ಪ್ರತಿ ಸತಿನೂ ನಾವು ಪೇಪರ್ ವರ್ಕ್ ನ ಮಾಡ್ಲೇಬೇಕಾಗತ್ತೆ. ಆಸ್ ಇಟ್ ಈಸ್ US ಡಾಲರ್ಸ್ ಅದನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಅದು ಏನಕ್ಕೆ ಬಂದಿದೆ ಆ ತರ ಎಲ್ಲಾನು ಅವರು ಚೆಕ್ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ತುಂಬಾನೇ ಪೇಪರ್ ವರ್ಕ್ಸ್ ಇರುತ್ತೆ. ಅದು ಯಾವ್ಯಾವ ಪೇಪರ್ಸ್ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಬ್ಯಾಂಕ್ ವಿಸಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ್ಯಾವ ಹಾರ್ಡ್ ಕಾಪಿ ತಗೊಂಡು ಹೋಗ್ಬೇಕು ಅಂದ್ರೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತೆ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಏನಿ ಪೇಮೆಂಟ್ ರಿಸೀವ್ ಆಗಿರುತ್ತೋ ಅದ್ರದ್ದು ಕೂಡ ಹಾರ್ಡ್ ಕಾಪಿ ಬೇಕಾಗತ್ತೆ. ಸೊ ಇದೆಲ್ಲದೂ ನೀವು ತಗೊಂಡು ಹೋದ್ರೆ ಫೆಮಾ ಡಿಕ್ಲರೇಷನ್ ನಿಮ್ಗೆ ಅವರೇ ಕೊಡ್ತಾರೆ. ಸೊ ಇಲ್ಲಿ ಎಲ್ಲದನ್ನು ನೋಡಿ ಓದ್ಬಿಟ್ಟು ನೀವು ಫಿಲ್ ಮಾಡಿ ಸೈನ್ ಹಾಕಿ ಕೊಟ್ರೆ ಸಾಕು. ಸೊ ವಿತಿನ್ 2 to 3 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ದು ಅಮೌಂಟ್ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರುತ್ತೆ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂದ್ರೆ, ನಿಮಗೆ ಪ್ರತಿ ಟೈಮು ಯೂಟ್ಯೂಬ್ ಇಂದ ಪೇಮೆಂಟ್ ರಿಸೀವ್ ಆದಾಗೂ ಕೂಡ ನೀವು ಈ ಪೇಪರ್ ವರ್ಕ್ಸ್ ಮಾಡ್ತಾನೆ ಇರಬೇಕು. ಎವ್ರಿ ಟೈಮ್ ನೀವು ಬ್ಯಾಂಕ್ಗೆ ಹೋಗ್ಬೇಕು ಅಂತ ಇಲ್ಲ. ಆನ್ಲೈನ್ ಪೇಪರ್ ವರ್ಕ್ಸ್ ಕೂಡ ನೀವು ಮಾಡ್ಬೋದು. ಅಂದ್ರೆ ನಿಮ್ ಬ್ಯಾಂಕ್ ಕಡೆಯಿಂದ ನಿಮ್ಗೊಂದು ಮೇಲ್ ರಿಸೀವ್ ಆಗುತ್ತೆ. ಅದರಲ್ಲಿ ನಿಮಗೆ ಫೆಮಾ ಡಿಕ್ಲರೇಷನ್ ಅವರು ಸೆಂಡ್ ಮಾಡಿರ್ತಾರೆ. ಸೊ ನೀವು ಅದನ್ನ ಕಾಪಿನ ತೆಗೆಸ್ಕೊಂಡು, ನೀವು ಆಲ್ರೆಡಿ ಫಸ್ಟ್ ಟೈಮ್ ಫಿಲ್ ಮಾಡಿರ್ತಾರೆ, ನಿಮ್ಗೆ ಏನೇನು ಫಿಲ್ ಮಾಡಬೇಕು ಅನ್ನೋದು ಕೂಡ ಐಡಿಯಾ ಇರುತ್ತೆ. ನೀಟಾಗಿ ಅದನ್ನೆಲ್ಲ ಫಿಲ್ ಮಾಡಿ ಸೈನ್ ಮಾಡಿ, ಅದ್ರ ಜೊತೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತೆ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಏನು ಇದು ಪೇಮೆಂಟ್ ರಿಸಿಪ್ಟ್ ರಿಸೀವ್ ಆಗಿರುತ್ತೆ ಅದು ಮೂರುದ್ರ ಮೇಲೂ ನಿಮ್ ಸೈನ್ ಹಾಕ್ಬಿಟ್ಟು ಅದನ್ನ ಅಟ್ಯಾಚ್ ಮಾಡ್ಬಿಟ್ಟು ನೀವು ಬ್ಯಾಂಕ್ ಅವ್ರಿಗೆ ಮೇಲ್ ಮಾಡಿದ್ರೆ ಸಾಕು. ವಿತಿನ್ 2 to 3 ಡೇಸ್ ಅಲ್ಲಿ ಕೂಡ ನಿಮ್ದು ಅಮೌಂಟ್ ನಿಮ್ ಬ್ಯಾಂಕ್ ಬರುತ್ತೆ. ಇದು ಎಲ್ಲಾ ಬ್ಯಾಂಕಲ್ಲೂ ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಈ ಪೇಪರ್ ವರ್ಕ್ ಮಾಡೋದೆಲ್ಲ ತುಂಬಾ ಏನೋ ಕಷ್ಟ ಮತ್ತೆ ಹೆಕ್ಟಿಕ್ ಆಗೋಗಿದೆ. ಹೆಂಗಾಗೋಗಿದೆ ಅಂದ್ರೆ, $100 ಕಂಪ್ಲೀಟ್ ಮಾಡೋಕ್ಕೂ ಕಷ್ಟ ಪಡ್ಬೇಕು ನಾವು. ಅದಾದ್ಮೇಲೆ ಏನು ಈ ಯೂಟ್ಯೂಬರ್ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಿ 21 ಡೇಸ್ ನಮ್ಮನ್ನು ಏನ್ ವೇಟ್ ಮಾಡಿಸ್ತಾರೋ ಅವಾಗೂ ವೇಟ್ ಮಾಡಬೇಕು. ಅದಾದ್ಮೇಲೆ ಹೋಗ್ಬಿಟ್ಟು ಬ್ಯಾಂಕ್ವರ್ಗು ನಾವು ಪೇಪರ್ ವರ್ಕ್ ಮಾಡ್ಕೊಡ್ಬೇಕು. ಅದಾದ್ಮೇಲೆ ಪೇಪರ್ ವರ್ಕ್ ಮಾಡ್ಮೇಲೆ ಬಂದ್ಬಿಡತ್ತಾ ಇಲ್ಲ, ಅದಾದ್ಮೇಲೆ ಮತ್ತೆ ಬ್ಯಾಂಕ್ ಅವ್ರ ಅಮೌಂಟ್ ಆಗೋ ತನಕ ವೇಟ್ ಮಾಡ್ಬೇಕು. ಸೊ ಇದು ಹೇಗಾಗೋಗಿದೆ ಅಂದ್ರೆ, ದೇವ್ರ ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತಾರಲ್ಲ, ಹಂಗೋಗಿದೆ. ಇಟ್ಸ್ ರಿಯಲಿ ಹೆಕ್ಟಿಕ್ ಜಾಬ್ ಅಂತಾನೆ ಹೇಳ್ಬೋದು. ಅಕಾರ್ಡಿಂಗ್ ಟು ಯೂಟ್ಯೂಬ್ ಗೈಡ್ಲೈನ್ಸ್ ನನಗೆ ಎಕ್ಸಾಕ್ಟ್ ಎಷ್ಟು ಅಮೌಂಟ್ ಬಂತು ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ಈ ತರ ಹೇಳ್ತಾ ಇದೀನಿ. ನಂಗೆ ಆ 2 ಮಂತ್ ಅದ್ ಏನ್ ಅಮೌಂಟ್ ಬಂತು, ಆ 2 ಮಂತ್ ಅರ್ನಿಂಗ್ ನ ಆಡ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ ನನ್ನ ಫಸ್ಟ್ ಪೇಮೆಂಟ್ ಆಗಿ ಬಂದಿದ್ದು. ಸೊ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ನನ್ಗೆ ಎಷ್ಟು ಅಮೌಂಟ್ ಬಂದಿರುತ್ತೆ ಅಂತ. ಸೊ ಅದನ್ನ ನೀವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರು ಕರೆಕ್ಟ್ ಆಗಿ ಗೆಸ್ ಮಾಡಿರ್ತೀರೋ ಅವ್ರ ಕಮೆಂಟ್ ನಾನು ಪಿನ್ ಮಾಡ್ತೀನಿ. ನಿಮ್ ಚಾನಲ್ ಕೂಡ ಬೇಗ ಮಾನಿಟೈಸ್ ಆಗಿ ಪೇಮೆಂಟ್ ಕ್ರೈಟೀರಿಯಾ ಬೇಗ ಫಿಲ್ ಆಗ್ಲಿ, ಹಾಗೆ ಇದೇ ತರ ಹೆಕ್ಟಿಕ್ ಆಗಿರೋ ಪೇಪರ್ ನ ಫಿಲ್ ಮಾಡೋ ತರ ಆಗ್ಲಿ ಅಂತ ನಾನು ದೇವ್ರನ್ನ ಬೇಡ್ಕೋತೀನಿ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ನನಗೆ ಗೊತ್ತು ನೀವೆಲ್ಲ ತುಂಬಾನೇ ಕಷ್ಟ ಪಡ್ತಾ ಇದಾರ. ಬಟ್ ನಾನೊಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಒಂದೇ ಒಂದು ವಿಡಿಯೋ ಸಾಕು. ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಹೋಗೋದ್ರೆ ಸಾಕು, ನಿಮ್ದು ಅದೇ ಒಂದು ವಿಡಿಯೋ ಇಂದ ನಿಮ್ ಚಾನಲ್ ಮಾನಿಟೈಸ್ ಆಗ್ಬೋದು. ಮಾನಿಟೈಸೇಷನ್ ಕ್ರೈಟೀರಿಯಾ ಅಷ್ಟೇ ಅಲ್ಲ, ಪೇಮೆಂಟ್ ಕ್ರೈಟೀರಿಯಾನು ಬೇಗನೆ ಫಿಲ್ ಮಾಡ್ಬೋದು. ನನಗೆ ಗೊತ್ತು ನೀವೆಲ್ಲ ತುಂಬಾ ಕಷ್ಟ ಪಡ್ತಾ ಇದ್ದೀರ ಅಂತ. ನೆವರ್ ಎವರ್ ಗಿವ್ ಅಪ್. ಒಂದ್ ದಿವಸ ನೀವು ನಂತರ ಈ ತರ ಕುತ್ಕೊಂಡು ನಿಮ್ ಫಸ್ಟ್ ಪೇಮೆಂಟ್ ಬಗ್ಗೆ ಮಾತಾಡೋ ತರ ಆಗೇ ಆಗತ್ತೆ. ವರ್ಕ್ ಹಾರ್ಡ್. ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ. ನಾನು ಕೂಡ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.